ನರಸೀಪುರ ಪಟ್ಟಣದಲ್ಲಿ ಕಳೆದ ಒಂದು ವಾರದಿಂದ ಸುಪ್ರೀಂ ಕೋರ್ಟ್ ನಿರ್ದೇಶನ ಹಾಗೂ ಪೌರಾಡಳಿತ ಇಲಾಖೆಯ ಮಾರ್ಗಸೂಚಿಯಂತೆ ನಡೆಸ್ತಾ ಇರುವಂತಹ ಫುಟ್ಪಾತ್ ಅಂದ್ರೆ ಪಾದಚಾರಿ ರಸ್ತೆ ಏನಿದೆಯಲ್ಲ ಅದರ ತೆರವು ಕಾರ್ಯಾಚರಣೆಗೆ ಸೋಮವಾರ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪುರಸಭೆ ಕಚೇರಿ ಎದುರು ತಳ್ಳುಗಾಡಿಗಳಲ್ಲಿ ತಳ್ಳೋ ಗಾಡಿಗಳನ್ನ ನಿಲ್ಲಿಸಿ ಪ್ರತಿಭಟನೆ ನಡೆಸಿದಂತಹ ಅವರು ಪುರಸಭೆ ಅಧಿಕಾರಿಗಳು ಹಾಗೂ ಮುಖ್ಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇರುವಂತಹದ್ದು ತಮ್ಮ ಜೀವನೋಪಾಯಕ್ಕೆ ದೊಡ್ಡ ಹೊಡೆತವಾಗಲಿದೆ ಅಂತ ಕೂಡ ಆತಂಕವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಪುರಸಭೆ ಅಧಿಕಾರಿಗಳ ಕ್ರಮವನ್ನ ಖಂಡಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲ ಕಾಲ ಪುರಸಭೆ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಧನಂಜಯ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಪ್ರತಿಭಟನಾಕಾರರೊಂದಿಗೆ ಮಾತುಕತೆಯನ್ನ ನಡೆಸಿದರು. ಬಳಿಕ ಪುರಸಭೆ ಸಭಾಂಗಣದಲ್ಲಿ ಅಧಿಕಾರಿಗಳು ಹಾಗೂ ವ್ಯಾಪಾರಿಗಳ ನಡುವೆ ಸುದೀರ್ಘ ಸಭೆ ನಡೆಯಿತು. ಸಭೆಯಲ್ಲಿ ಎರಡೂ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ದು ಕೊನೆಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಕುರಿತು ಕೆಲವು ಭರವಸೆಗಳೊಂದಿಗೆ ಸಭೆ ಮುಕ್ತಾಯವಾಯಿತು. ಪ್ರತಿಭಟನೆ ವೇಳೆ ಮಾತನಾಡಿದಂತಹ ವ್ಯಾಪಾರಿ ರಾಜು, ಮಾರುಕಟ್ಟೆ ರಸ್ತೆ ಸುಮಾರು 50 ಅಡಿ ಅಗಲವಿದ್ದು ಬೀದಿ ಬದಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಆದರೂ ಎಲ್ಲಾ ವ್ಯಾಪಾರಿಗಳನ್ನ ಒಂದೇ ರೀತಿಯಲ್ಲಿ ತೆರವುಗೊಳಿಸುತ್ತಾ ಇರುವಂತಹದ್ದು ಸರಿಯಲ್ಲ. ರಾಜ್ಯ ಸರ್ಕಾರವು PM ಸ್ವನಿಧಿ ಯೋಜನೆಯ ಅಡಿ ಲಕ್ಷಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ನೀಡಿದೆ. ಆ ಸಾಲವನ್ನ ಮರುಪಾವತಿಸಲು ತಳ್ಳೋಗಾಡಿ ವ್ಯಾಪಾರವೇ ನಮ್ಮ ಪ್ರಮುಖ ಆದಾಯದ ಮೂಲ ಆಗಿದೆ. ಪ್ರತಿದಿನದ ವ್ಯಾಪಾರದಿಂದಲೇ ಕುಟುಂಬ ನಿರ್ವಹಣೆ ನಡೆಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇರುವಂತಹದ್ದು ನಮ್ಮ ಕುಟುಂಬಗಳು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಎದುರಾಗ್ಸಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಗೌರವಿಸ್ತೇವೆ, ಆದರೆ ಅದೇ ಆದೇಶದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪುನರ್ವಸತಿಗೆ ಹಾಗೂ ಪರ್ಯಾಯ ವ್ಯವಸ್ಥೆಗೂ ಆದ್ಯತೆ ನೀಡಲಾಗಿದೆ. ಪುರಸಭೆಯು ಮೊದಲು ಸೂಕ್ತ ಸ್ಥಳ, ಕುಡಿಯುವಂತಹ ನೀರು, ವಿದ್ಯುತ್, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನಂತರ ತೆರವು ಕಾರ್ಯಾಚರಣೆಯನ್ನ ನಡೆಸಬೇಕು ಅಂತ ಒತ್ತಾಯಿಸಿದರು. ಪುರಸಭೆ ಈ ಹಿಂದೆ ಪುರಸಭೆಯಲ್ಲಿ ನಡೆದಂತಹ ಸಭೆಯಲ್ಲಿ ಪರ್ಯಾಯ ಸ್ಥಳ ಕಲ್ಪಿಸಿ ನಂತರ ತೆರವು ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಆದರೆ ಈಗ ಏಕಾಏಕಿ ತಳ್ಳೋಗಾಡಿಗಳನ್ನ ವಶಪಡಿಸಿಕೊಳ್ತಾ ಇರುವಂತಹದ್ದು ಹಾಗೂ ಸಿಬ್ಬಂದಿಯಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಘಟನೆಗಳು ನಡೀತಾ ಇದೆ ಅಂತ ಕೂಡ ಆರೋಪಿಸಿದ್ರು. ಬೆಂಗಳೂರಿನಂತಹ ಮಹಾನಗರದಲ್ಲಿಯೂ ಸಾರ್ವಜನಿಕರಿಗೆ ತೊಂದರೆಯಾಗುವಂತಹ ಪ್ರದೇಶಗಳಲ್ಲಿ ಮಾತ್ರ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನರಸೀಪುರದಲ್ಲಿಯೂ ಸಂಚಾರಕ್ಕೆ ಅಡ್ಡಿಯಾಗುವಂತಹ ಸ್ಥಳದಲ್ಲಿ ಮಾತ್ರ ಕ್ರಮ ಕೈಗೊಳ್ಳಬೇಕು. ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳನ್ನ ಒಂದೇ ರೀತಿಯಲ್ಲಿ ತೆರವುಗೊಳಿಸಿರುವಂತಹದ್ದು ನ್ಯಾಯಸಮ್ಮತವಲ್ಲ ಅಂತ ಕೂಡ ಹೇಳಿಕೆ ನೀಡಿದ್ದಾರೆ. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಧನಂಜಯ್ ಹಾಗೂ ಮುಖ್ಯಾಧಿಕಾರಿ ಶ್ರೀನಿವಾಸ್ ಪ್ರತಿಭಟನಾಕಾರರನ್ನ ಸಭೆಗೆ ಆಹ್ವಾನಿಸಿದ್ರು. ಸಭೆಯಲ್ಲಿ ಮಾತನಾಡಿದಂತಹ ಪುರಸಭೆ ಅಧಿಕಾರಿ ಶ್ರೀನಿವಾಸ್, ಫುಟ್ಪಾತ್ ಅತಿಕ್ರಮಣದ ಕುರಿತು ಸಾರ್ವಜನಿಕರಿಂದ ನಿರಂತರ ದೂರುಗಳು ಕೇಳಿಬರ್ತಾ ಇದ್ದಾವೆ. ಪಾದಚಾರಿಗಳು ರಸ್ತೆ ಮಧ್ಯದಲ್ಲಿಯೇ ಸಂಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಇರುವಂತಹ ಹಳೆಯ ಮಾರುಕಟ್ಟೆ ಪ್ರದೇಶವನ್ನ ಸ್ವಚ್ಛಗೊಳಿಸಿ ಸುಮಾರು 20 ರಿಂದ 30 ವ್ಯಾಪಾರಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಅಲ್ಲಿಗೆ ತೆರಳಲು ವ್ಯಾಪಾರಿಗಳು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. 3-4 ದಿನಗಳಲ್ಲಿ ಲಿಂಕ್ ರಸ್ತೆಗೆ ಹೊಂದಿಕೊಂಡಿರುವಂತಹ ಹಳೆಯ ಮಾರುಕಟ್ಟೆ ಪ್ರದೇಶಗಳನ್ನ ತೆರವುಗೊಳಿಸಿ ಜಾಗವನ್ನ ಸಮತಟ್ಟು ಮಾಡಿ ಸ್ಲ್ಯಾಬ್ ಅಳವಡಿಸಲಾಗುವುದು. ನಂತರ ಆದ್ಯತೆ ಆಧಾರದ ಮೇಲೆ ಲಾಟರಿ ಮೂಲಕ ಸ್ಥಳ ಹಂಚಿಕೆ ಮಾಡಲಾಗುವುದು. ಈಗಿರುವಂತಹ ಮಾಂಸ ವ್ಯಾಪಾರಿಗಳನ್ನ ಪುರಸಭೆ ನಿರ್ಮಿಸಿರುವಂತಹ ನೂತನ ಮಾಂಸ ಮಾರುಕಟ್ಟೆಗೆ ಸ್ಥಳಾಂತರಿಸಲಾಗುವುದು ಅಂತ ವಿವರಿಸಿದರು. ಭಗವಾನ್ ಚಿತ್ರಮಂದಿರದಿಂದ ಸರ್ಕಾರಿ ಬಸ್ ನಿಲ್ದಾಣದವರೆಗೆ ವ್ಯಾಪಾರ ನಡೆಸ್ತಾ ಇರುವವರಿಗೆ ಇಂದಿರಾ ಕ್ಯಾಂಟೀನ್ ಬಳಿಯ ಜಾಗ ಹಾಗೂ ಭಗವಾನ್ ವೃತ್ತದಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ವ್ಯಾಪಾರ ನಡೆಸ್ತಾ ಇರುವವರಿಗೆ ಮಾಂಸ ಮಾರುಕಟ್ಟೆ ಬಳಿಯ ಜಾಗ ಮೀಸಲಿಡಲಾಗುವುದು. ಒಬ್ಬ ವ್ಯಾಪಾರಿಗೆ ಒಂದು ಸ್ಥಳ ನೀಡಲಾಗುವುದು ಅಂತ ತಿಳಿಸಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಧನಂಜಯ್ ಮಾತನಾಡಿ, ಸುಪ್ರೀಂ ಕೋರ್ಟ್ ನಿರ್ದೇಶನ ಹಾಗೂ ಸರ್ಕಾರದ ಆದೇಶದಂತೆ ಪಾದಚಾರಿ ರಸ್ತೆ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನ್ಯಾಯಾಲಯದ ಆದೇಶ ಪಾಲನೆ ಮಾಡುವಂತಹದ್ದು ಅಧಿಕಾರಿಗಳ ಕರ್ತವ್ಯ. ಇದರಲ್ಲಿ ಯಾವುದೇ ವಿನಾಯಿತಿ ನೀಡಲು ಸಾಧ್ಯ ಇಲ್ಲ ಅಂತ ಖಡಕ್ ಆಗಿ ತಿಳಿಸಿದ್ದಾರೆ. ಸರ್ಕಾರ 15 ದಿನಗಳ ಒಳಗೆ ಕಾರ್ಯಾಚರಣೆ ಪೂರ್ಣಗೊಳಿಸಿ ಅನುಪಾಲನಾ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ಆದ್ದರಿಂದ ಸರ್ಕಾರದ ಆದೇಶವನ್ನ ಜಾರಿಗೊಳಿಸುವಂತಹದ್ದು ಅನಿವಾರ್ಯವಾಗಿದೆ ಅಂತ ತಮ್ಮ ವಿಚಾರವಾದವನ್ನ ಮಂಡಿಸಿದ್ರು. ಆದೇಶ ಪಾಲಿಸದೇ ಇದ್ರೆ
ಅದರ ನೇರ ಹೊಣೆಗಾರಿಕೆ ಅಧಿಕಾರಿಗಳ ಮೇಲಾಗತ್ತೆ. ಹೀಗಾಗಿ ವ್ಯಾಪಾರಿಗಳು ಸಹಕರಿಸಬೇಕು ಅಂತ ಕೂಡ ಮನವಿ ಮಾಡಿಕೊಂಡ್ರು. ನಾವು ಯಾರನ್ನೂ ಜೀವನೋಪಾಯದಿಂದ ವಂಚಿಸುವಂತಹ ಉದ್ದೇಶ ಹೊಂದಿಲ್ಲ. ಅನೇಕ ಸಭೆಗಳನ್ನ ನಡೆಸಿ ಮುಂಚಿತವಾಗಿಯೇ ಮಾಹಿತಿ ನೀಡಿದ್ದೇವೆ. ಆದರೆ ಪಾದಾಚಾರಿ ರಸ್ತೆ ಸಾರ್ವಜನಿಕರಿಗಾಗಿ ಮೀಸಲಾಗಿದ್ದು ಅಲ್ಲಿ ಯಾವುದೇ ರೀತಿಯ ವ್ಯಾಪಾರಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಕೂಡ ಪುನರುಚ್ಚರಿಸಿದ್ರು. ಸಭೆಯ ವೇಳೆ ಕೆಲ ವ್ಯಾಪಾರಿಗಳು ಫುಟ್ಪಾತ್ ಅತಿಕ್ರಮಿಸಿರುವಂತಹದ್ದು ನಾವು ಮಾತ್ರವಲ್ಲ, ಆಟೋ ನಿಲ್ದಾಣ, ಕಾರು ನಿಲ್ದಾಣ ಸೇರಿದಂತೆ ಹಲವೆಡೆ ಅತಿಕ್ರಮಣವಾಗಿವೆ. ಕಾರ್ಯಾಚರಣೆ ನಡೆಸುವಾಗ ಎಲ್ಲರ ಮೇಲೂ ಸಮಾನವಾಗಿ ಕ್ರಮ ಕೈಗೊಳ್ಳಬೇಕು, ವ್ಯಾಪಾರಿಗಳ ಮೇಲೆ ಮಾತ್ರ ಕ್ರಮ ಕೈಗೊಳ್ಳುವಂತಹದ್ದು ಸರಿಯಲ್ಲ ಅಂತ ಆಕ್ಷೇಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಸಿಪಿಐ ಧನಂಜಯ್, ಸಭೆಯ ಉದ್ದೇಶ ವ್ಯಾಪಾರಿಗಳ ಸಮಸ್ಯೆಗಳ ಕುರಿತು ಚರ್ಚಿಸುವುದಾಗಿದೆ. ನಂತರ ಅಥವಾ ಇತರ ವಿಷಯಗಳ ಕುರಿತು ಪ್ರತ್ಯೇಕವಾಗಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಇದೇ ವೇಳೆ ತಿಳಿಸಿದ್ದಾರೆ. ಇದೇ ವೇಳೆ ಲಿಂಕ್ ರಸ್ತೆಯ ಮಸೀದಿ ಬಳಿಯ ಚರಂಡಿ ಮೇಲೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದಂತಹ ಮುನ್ನಾಬಾಯ್ ಅವರಿಗೆ ಸಿಪಿಐ ಧನಂಜಯ್ ಎಚ್ಚರಿಕೆಯನ್ನು ನೀಡಿದರು. ನೀನು ನೈಜ ವ್ಯಾಪಾರಿಗಳ ಪರವಾಗಿ ನಿಲ್ಲದೆ 25ಕ್ಕೂ ಹೆಚ್ಚು ತಳ್ಳೋಗಾಡಿಗಳನ್ನ ಬಾಡಿಗೆಗೆ ನೀಡಿ ಲಾಭ ಪಡಿತಾ ಇದೀಯಾ. ತೆರವು ಕಾರ್ಯಾಚರಣೆ ನಡೆಸದೆ ಬಾಡಿಗೆ ಆದಾಯ ನಿಲ್ಲುತ್ತದೆ ಎಂಬ ಉದ್ದೇಶದಿಂದಲೇ ಈ ಮನವಿ ಮಾಡ್ತಾ ಇದ್ದೀಯಾ. ಯಾರು ನೈಜ ವ್ಯಾಪಾರಿಗಳು ಎಂಬುದು ನನಗೆ ಗೊತ್ತಿದೆ ಅಂತ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಸಭೆಯ ಅಂತ್ಯದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಧನಂಜಯ್ ಯಾವುದೇ ಕಾರಣಕ್ಕೂ ಫುಟ್ಪಾತ್ ಮೇಲೆ ವ್ಯಾಪಾರ ನಡೆಸಲು ಅವಕಾಶ ನೀಡಲಾಗುವುದಿಲ್ಲ, ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ವ್ಯಾಪಾರಿಗಳು ಪುರಸಭೆ ಸೂಚಿಸಿರುವಂತಹ ಪರ್ಯಾಯ ಸ್ಥಳಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನ್ಯಾಯಯುತವಾಗಿ ಸ್ಥಳ ಹಂಚಿಕೆ ಮಾಡಿದ್ರೆ ಅಧಿಕಾರಿಗಳ ಸೂಚಿಸುವಂತಹ ಸ್ಥಳಕ್ಕೆ ತೆರಳಲು ನಾವು ಸಿದ್ಧರಿದ್ದೇವೆ ಅಂತ ಒಪ್ಪಿಗೆಯನ್ನು ಸೂಚಿಸಿದರು. ಬಳಿಕ ಸಭೆ ಸೌಹಾರ್ದಯುತವಾಗಿ ಮುಕ್ತಾಯಗೊಂಡಿತು. ಈ ಸಭೆಯಲ್ಲಿ ಪುರಸಭೆ ಮಾಜಿ ಸದಸ್ಯ ತುಂಬಲ ಪ್ರಕಾಶ್, ಕರಿಯಪ್ಪ, ದಿವಾಕರ್ ಹಾಗೂ ವ್ಯಾಪಾರಿಗಳಾದಂತಹ ಸಾಕಷ್ಟು ಮಂದಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಮಡಗಿದ ಚೀಲ ತುಂಬಿ ಎಲ್ಲ ನೆತ್ತಿ ಹಾಕೋದು. ಇವತ್ತು ಹಂಗೆ ಹೇಳ್ಕೊಂಡು ಏನ್ ಮಾಡೋದು, ಮಾರೋರು ತಂದು ವ್ಯಾಪಾರ ಮಾಡ್ತಾರ. ನಾವು ಕೂತೀವಿ, ನಾವು ಗಾಡಿ ನಿಲ್ಲಿಸ್ಕೊಂಡ್ರೆ ಇದಕ್ಕೆ ಪ್ರಮುಖವಾದಂತಹ ಒಂದು ಸಮಸ್ಯೆ ಏನು ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳನ್ನ ಯಾವುದೇ ರೀತಿಯಾದಂತಹ ಒಂದು ಆದೇಶಗಳನ್ನ ಕೊಡದೆ ಏಕಾಏಕಿ ನಮ್ಮನ್ನ ಏನ್ ಮಾಡಿದ್ದಾರೆ, ತೆರವುಗೊಳಿಸಿದ್ದಾರೆ. ಕಳೆದ ಸಾರಿ ಸಭೆ ಸೇರಿದಾಗ ನಮ್ಮ ಏನು ಇಂದಿರಾ ಕ್ಯಾಂಟೀನ್ ಹತ್ರ ಸಭೆ ಸೇರಿದಾಗ ಪುರಸಭೆ ಅಧಿಕಾರಿಗಳು ಹೇಳಿದ್ರು ಏನಂತ, ನಿಮ್ಗೆ ಸೂಕ್ತವಾದಂತಹ ಸ್ಥಳವನ್ನ ಕೊಟ್ಟು ನಂತರ ತೆರವುಗೊಳಿಸ್ತೀವಿ ಅಂತ. ಒಂದು. ಎರಡನೇದು, ಭಾರತದ ಒಂದು ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಏನು ಸಮಾನವಾದಂತ ಒಂದು ಹಕ್ಕನ್ನ ನೀಡಿರುವಂತದ್ದು ಎಲ್ಲಾ ಪ್ರಜೆಗಳಿಗೂ. ಇಲ್ಲಿ ಕೆಲವೊಂದು ಕಡೆ ಏನ್ ಮಾಡಿದ್ದಾರೆ, ಕೆಲವೊಬ್ಬರಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ, ಕೆಲವೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಎರಡು, ಇನ್ನು ನಮ್ಮ ಸುಪ್ರೀಂ ಕೋರ್ಟ್ ನ ಒಂದು ಆದೇಶದ ಅನ್ವಯ ಕೋರ್ಟ್ ಅಂತ ಹೇಳಿದ್ದಾರೆ. ಮತ್ತು ಏನು ಬೆಂಗಳೂರು ವ್ಯಾಪ್ತಿಯಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಯಾವ ತರ ಮಾಡ್ತಾ ಇದ್ದಾರೆ, ಇರುವಂತ 14,000 ಕಿಲೋಮೀಟರ್ ಅಲ್ಲಿ ಕೇವಲ 1,500 ಕಿಲೋಮೀಟರ್ ಅಂದ್ರೆ 15%, 20% ಮಾತ್ರ ತೆರವುಗೊಳಿಸಿರೋದು. ಅದು ಯಾಕೆ ಅಂದ್ರೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಇವತ್ತೇ ತೆರವುಗೊಳಿಸಿ ಎಲ್ಲ ಶುರು ಮಾಡ್ತಿದ್ದೆ. ನೀವೆಲ್ಲ ಬಂದು ಇದು ಮಾಡೋದು ಬೋರ್ಡ್ಗಳು ತಗೊಂಡ್